ಫಿಟ್ನೆಸ್ ಇನ್ಫ್ಲೂಯೆನ್ಸರ್ ಹಿಂದೆ ಬಿದ್ದಂತಹ ಪ್ರೇಮಿ ಲಾಕ್ ಆಗಿರುವಂತಹ ಕಥೆ. ಇನ್ಸ್ಟಾದಲ್ಲಿ ಫಾಲೋ ಮಾಡಿ ರಾಜ್ಯದಿಂದ ರಾಜ್ಯಕ್ಕೆ ಬಂದು ಅರೆಸ್ಟ್ ಆಗಿರುವಂಥದ್ದು. ಲೇಡಿ ಫಿಟ್ನೆಸ್ ಇನ್ಫ್ಲೂಯೆನ್ಸರ್ ಹಿಂದೆ ಬಿದ್ದು ಲಾಕ್ ಆಗಿರುವಂತಹ ಪ್ರೇಮಿ ಇನ್ಸ್ಟಾದಲ್ಲಿ ಫಾಲೋ ಮಾಡಿ ರಾಜ್ಯದಿಂದ ರಾಜ್ಯಕ್ಕೆ ಬಂದು ಅರೆಸ್ಟ್ ಆಗಿದ್ದ. ಹರಿಯಾಣದಿಂದ ಬೆಂಗಳೂರಿಗೆ ಬಂದು ಅರೆಸ್ಟ್ ಆಗಿರುವಂತಹ ಆರೋಪಿ ಬೆಂಗಳೂರಿನಲ್ಲಿ ಲೇಡಿ ಫಿಟ್ನೆಸ್ ಟ್ರೇನರ್ ಏನಾಗಿರಲಿಲ್ಲ, ಇನ್ಫ್ಲೂಯೆನ್ಸ್ ಆಗಿರುವಂತಹ ಮಹಿಳೆ. ಸೊ ಆ ಮಹಿಳೆಯ ಹಿಂದೆ ಬಿದ್ದು ಅಶ್ಲೀಲ ಮೆಸೇಜ್ಗಳನ್ನು ಮಾಡಿ, ನೀನು ಮೆಸೇಜ್ ಮಾಡದೆ ಹೋದ್ರೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಹೇಳಿ ಕಾಕಿ ಆಡಿಸಿ ಬಂದಿರುವಂಥದ್ದು. ಕತೆ ಲವ್ ಸ್ಟೋರಿ ಯಾವ ಮಟ್ಟಿಗಿದೆ ಅಂತ ಹೇಳ್ತೀನಿ ಕೇಳಿ. ಹರಿಯಾಣದಲ್ಲಿರುವಂತಹ ಒಬ್ಬ ಯುವಕ ಬೆಂಗಳೂರಿನಲ್ಲಿರುವಂತಹ ಒಂದು ಫಿಟ್ನೆಸ್ ಇನ್ಫ್ಲೂಯೆನ್ಸರ್ ಅಂದರೆ ನೀವು ಫಿಟ್ನೆಸ್ ಮಾಡ್ಕೊಳ್ಳಿ ಅಂತ ಹೇಳಿ ಬಂದಿದ್ದಾನೆ. ಆತ ಬಂದು ಲವ್ ಪ್ರಪೋಸ್ ಮಾಡಿದ್ದಾನೆ. ಆಕೆಗೆ ಸ್ವಲ್ಪ ಗಾಬರಿ ಆಗಿದೆ. ಸೊ ಆ ಗಾಬರಿ ಇರುವ ಕಾರಣಕ್ಕಾಗಿ ಆಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ನನಗೆ ಲವ್ ಮಾಡೋಕ್ಕೆಲ್ಲ ಇಷ್ಟ ಇಲ್ಲ ಎನ್ನುವಂತಹ ಮಾತನ್ನು ಆಕೆ ಹೇಳಿದ್ದಾಳೆ. ಒಳ್ಳೆ ಕೆಲಸ ಮಾಡಿದ್ದಾಳೆ. ಗಗನಯಾತ್ರಿಯಾಗಿದ್ದಂತಹ ವಿಲಿಯಮ್ಸ್ ಯಶಸ್ವಿಯ ನಡೆ ಸಾಧಿಸಿರುವಂಥದ್ದು ಈಗ ಇದೇ ಈ ಹೊತ್ತಿನ ವಿಚಾರವಾಗಿದೆ. ಸುನಿತಾ ವಿಲಿಯಮ್ಸ್ ಡಿಸೆಂಬರ್ 27ರಂದು 2025ರ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ. 27 ವರ್ಷಗಳ ಕಾಲ ನಾಸಾದ ಗಗನಯಾತ್ರಿಯಾಗಿರುವಂಥದ್ದು. ಚಂದ್ರ ಮತ್ತು ಮಂಗಳ ಗೃಹದತ್ತ ತೆರಳುವ ನಮ್ಮ ಪ್ರಯತ್ನ ಅಂತ ಹೇಳ್ಕೊಂಡಿರುವಂಥದ್ದು. ನಮ್ಮ ರಾಷ್ಟ್ರಕ್ಕೆ ಅವರು ನೀಡಿದಂತಹ ಸೇವೆ ನಾಸಾ ಧನ್ಯವಾದವನ್ನು ಕೂಡ ಹೇಳಿದೆ ಸುನಿತಾ ವಿಲಿಯಮ್ಸ್ ಅವರಿಗೆ. ಗಗನಯಾನಿ ಸುನಿತಾ ವಿಲಿಯಮ್ಸ್ ನಾಸಾದಿಂದ ನಿವೃತ್ತಿಯನ್ನು ಘೋಷಣೆ ಮಾಡಿರುವಂಥದ್ದು. ಸುನಿತಾ ವಿಲಿಯಮ್ಸ್ ಡಿಸೆಂಬರ್ 27ರಂದು 2025ರಲ್ಲಿ ನಿವೃತ್ತಿಯನ್ನು ಘೋಷಣೆ ಕೂಡ ಮಾಡಿರುವಂಥದ್ದು. ವಿಜಯಲಕ್ಷ್ಮಿಗೆ ಅಶ್ಲೀಲ ಕಮೆಂಟ್ ಹಾಕಿದ್ದ 8 ಜನರನ್ನ ಬಂಧನ ಮಾಡಲಾಗಿದೆ. ಈ ಮೊದಲ 5 ಈಗ 3 ಆರೋಪಿಗಳನ್ನ ಬಂಧಿಸಿದಂತಹ ಕಾಕಿ. ವಿಜಯಲಕ್ಷ್ಮಿಗೆ ಅಶ್ಲೀಲ ಕಾಮೆಂಟ್ ಹಾಕಿದಂತಹ 8 ಜನ ಆರೋಪಿಗಳ ಬಂಧನ. ಈ ಮೊದಲು 5 ಈಗ 3 ಆರೋಪಿಗಳನ್ನ ಬಂಧಿಸಿದಂತಹ ಕಾಕಿ. ಒಟ್ಟು 8 ಆರೋಪಿಗಳನ್ನ ಬಂಧಿಸಿದಂತಹ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರು. ಆರೋಪಿಗಳ ಮೊಬೈಲ್ ಸೀಸ್ ಮಾಡಿದಂತಹ ಪೊಲೀಸರು ಎಫ್ಎಸ್ಎಲ್ಗೆ ಕಳಿಸಲಾಗಿದೆ. ಕಾಕಿ ಮಾಡಿದ ಆ ಕೆಲಸವನ್ನ ಆರೋಪಿಗಳು ಬಳಸಿದಂತಹ ಮೊಬೈಲ್ ಫೋನ್ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ಎಫ್ಎಸ್ಎಲ್ ರಿಪೋರ್ಟ್ ಕೈ ಸೇರ್ತಾ ಇದ್ದಂತೆ ಚಾರ್ಜ್ ಶೀಟ್ ಸಲ್ಲಿಸುವ ಸಾಧ್ಯತೆ ಇದೆ. ಪ್ರಕರಣದಲ್ಲಿ ಮತ್ತಷ್ಟು ಆರೋಪಿಗಳಿಗೆ ಹುಡುಕಾಟವನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. ಆಗಬೇಕು ನಿಮ್ಗಳಿಗೆಲ್ಲ ಸೋಷಿಯಲ್ ಮೀಡಿಯಾ ಇಟ್ಕೊಂಡು ಡಿಂಗ್ ಅಂತ ಹೇಳಿ ಕುತ್ಕೊಂಡಿರ್ತೀರಲ್ಲ, ಹುಡುಗಿಯರು ಸೀರೆ ಉಟ್ಕೊಂಡು ಬರಂಗಿಲ್ಲ ಕಮೆಂಟ್ ಹಾಕ್ತೀರಾ, ಹುಡುಗಿರು ಶಾರ್ಟ್ಸ್ ಹಾಕೊಂಡು ಬರಂಗಿಲ್ಲ ಫೋಟೋ ಕಮೆಂಟ್ ಹಾಕ್ತೀರಾ ಅಶ್ಲೀಲವಾಗಿ. ಏನ್ ನೀನು ಅಪ್ಪ ಅಮ್ಮನ ಜೊತೆ ಬೆಳೆದಿಲ್ವಾ? ನೀವು ತಂಗಿ ಅಕ್ಕ ಹಿಂಗಿದೆಲ್ಲ ಸಂಬಂಧಗಳು ಗೊತ್ತಿಲ್ವಾ ನಿಮಗೆ? ಯಾರ್ಯಾರು ಹೆಣ್ಣು ಮಕ್ಕಳಿಗೆ ಕೆಟ್ಟದ ಅಮ್ಮ ಅಕ್ಕ ಎಲ್ಲ ಕಮೆಂಟ್ ಹಾಕ್ತಾರೋ, ಹುಡುಗಿರ ಪರ್ಸನಲ್ ವಿಚಾರವನ್ನ ಪರ್ಸನಲ್ ಭಾಗಗಳ ಬಗ್ಗೆ ಮಾತನಾಡ್ತಾರೋ ಕರ್ಕೊಂಡು ಬಂದು ಜೈಲಿಗೆ ಹಾಕಬೇಕು. ಎಂತ ವಿಕೃತ ಕಾಮಿರಿ ನೀವುಗಳೆಲ್ಲ. ಹೊಟ್ಟೆಗೆ ತಿಂತೀರಾ ನೀವು? ಮಾಡಕ್ ಬೇರೆ ಕೆಲಸ ಇರಲ್ವಾ? ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನೇ ಮಾಡ್ತಾ ಇರೋದಾ? ಅಲ್ರಿ ನೀವು ಶಾರ್ಟ್ಸಿಗೆ ಹಾಕೊಳ್ಳಿ, ಮತ್ತೆ ಏನಾರ ಹಾಕೊಂಬಂದ್ಕಂತಾಳೆ. ನಿಮಗೇನು ಪ್ರಾಬ್ಲಮ್ ಏನಾಗುತ್ತೆ? ನಿಮಗೆ ಉರಿಯತ್ತಾ ಬೇರೆಯವ್ರ ಮನೆ ಹೆಣ್ಮಕ್ಳು ನೋಡಿದ್ರೆ? ಸೀರೆ ಉಟ್ಕೊಂಡು ಬಂದ್ರು ಬಿಡಲ್ಲ. ಛೀ,
ಸೀರೆ ಉಟ್ಕೊಂಡು ಅವ್ರ ಖುಷಿಗೆ 4 ಫೋಟೋ ಹಾಕ್ಕೊಂಡ್ರೆ ನಿಮಗೇನು ಅಮ್ಮ ಅಕ್ಕ ಚೆನ್ನಾಗಿದ್ಯಾ ಚೆನ್ನಾಗಿದೆ ಅಂತ ಕಮೆಂಟ್ ಹಾಕೊಳ್ಳಿ, ಚೆನ್ನಾಗಿಲ್ವಾ ಚೆನ್ನಾಗಿಲ್ಲ ಅಂತ ಕಮೆಂಟ್ ಹಾಕಿ, ಬೇಜಾರಿಲ್ಲ. ಅದೇನ್ರಿ ಅದು ಭಾಗಗಳ ಬಗ್ಗೆ ಮಾತನಾಡೋದು, ಹೆಣ್ಣು ಮಕ್ಕಳ ಪರ್ಸನಲ್ ವಿಚಾರಗಳನ್ನ ಕಾಮೆಂಟಲ್ಲಿ ಬರೆಯೋದು, ಅಮ್ಮ ಅಕ್ಕ ಅಂತ ತಗೊಂಡು ಬರೋದು. ಒಂದು ಕೆಲಸ ಮಾಡಿ, ಆ ಕಮೆಂಟನ್ನು ಬರೆದುಬಿಟ್ಟು ನಿಮ್ಮ ಅಮ್ಮಂಗೆ ತೋರಿಸಿ, ಅಮ್ಮ ನಾನು ಹಿಂಗೆ ಬರಿತಾ ಇದ್ದೀನಿ ಒಂದು ಹೀರೋಯಿನ್ಗೆ, ಅಮ್ಮ ನಾನು ಹಿಂಗೆ ಬರಿತಾ ಇದ್ದೀನಿ ಒಂದು ಕಾಮನ್ ಗರ್ಲಿಗೆ ಅಂತ ಹೇಳಿ ತೋರಿಸಿ ನೋಡೋಣ, ತಾಕತ್ತಿದ್ರೆ. ಅವಾಗಲ್ಲ ನಿಮಗೆ ಮನೇಲೆಲ್ಲ ಸಾಚ ಅಲ್ಲ, ದೊಡ್ಡ ಸಾಚ ನೀವು. ಸರಿ ಮಾಡಿದ್ದಾರೆ ವಿಜಯಲಕ್ಷ್ಮಿ ಅವರು, ವಿಜಯಲಕ್ಷ್ಮಿ ಅವರು ಸರಿ ಮಾಡಿದ್ದಾರೆ, ನಟಿ ರಮ್ಯಾ ಅವರು ಸರಿ ಮಾಡಿದ್ದಾರೆ. ಯಾರ್ಯಾರು ಕೆಟ್ಟ ಕಮೆಂಟ್ ಬಂದಿದ್ಯೋ ಹೋಗಿ ಮಾತಾಡಿದ್ದಾರೆ, ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಎಲ್ಲ ಸರಿ ಕೆಲಸ ಮಾಡಿದ್ದಾರೆ. ಎಸ್, ಇದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಪ್ರತಿನಿಧಿ ನಿಸರ್ಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ನಿಸರ್ಗ, 8 ಜನ ಅರೆಸ್ಟ್ ಆಗಿದ್ದಾರೆ ಆರೋಪಿಗಳು ವಿಜಯಲಕ್ಷ್ಮಿ ಕೊಟ್ಟಿರುವಂತಹ ದೂರಿನ ಮೇರೆಯಲ್ಲಿ. ಏನ್ ಮಾಹಿತಿ ಗೊತ್ತಿದೆ? ಎಸ್ ಕಾವ್ಯ, ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯ ಒಂದು ಅಶ್ಲೀಲ ಕಮೆಂಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 5 ಜನ ಆರೋಪಿಗಳನ್ನ ಪೊಲೀಸರು ಬಂಧನಕ್ಕೆ ಒಳಗಾಗಿಸಿದ್ರು. ಈಗ 3 ಆರೋಪಿಗಳನ್ನ ಅವರು ವಶಕ್ಕೆ ಪಡೆದಿರುವಂತದ್ದು ಮತ್ತು ಆರೋಪಿಗಳ ಮೊಬೈಲ್ಗಳನ್ನ ಸೀಸ್ ಮಾಡಿದ್ದಾರೆ. FSL ರಿಪೋರ್ಟ್ ಅನ್ನ ತಗೊಳ್ಳೋದಕ್ಕೆ FSL ಅವ್ರಿಗೆ ಇದು ಮೊಬೈಲ್, ಅವರಲ್ಲಿ ಬಳಿ ಇದ್ದಂತಹ ಮೊಬೈಲ್, ಅವರು ಕಮೆಂಟ್ ಮಾಡೋದಕ್ಕೆ ಯೂಸ್ ಮಾಡಿದಂತಹ ಮೊಬೈಲ್ಗಳನ್ನ ಅವರು FSL ರಿಪೋರ್ಟ್ಗೋಸ್ಕರ ಕಳಿಸಿರುವಂತದ್ದು. ಇನ್ನು FSL ರಿಪೋರ್ಟ್ ಬಂದ ನಂತರದಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡಿದ ನಂತರ ಸೈಬರ್ ಕ್ರೈಮ್ ಪೊಲೀಸರು ಈ ಒಂದು ವಿಚಾರಣೆ ಬಗ್ಗೆ ಮುಂದಿನ ತನಿಖೆಯನ್ನ ನಡೆಸೋದಕ್ಕೆ ಮುಂದಾಗ್ತಾರೆ. ಇನ್ನು ಶೀಘ್ರದಲ್ಲೇ ಆ FSL ರಿಪೋರ್ಟ್ ಪೊಲೀಸರ ಕೈಗೆ ಬರುವಂತಹ ಸಾಧ್ಯತೆ ಇದ್ದು, ಬಂದ ನಂತರದಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಲಿರುವ ಪೊಲೀಸರು ಅನ್ನುವಂಥದ್ದು ಗೊತ್ತಾಗಿದೆ. ಇನ್ನು ಈ ಕೇಸ್ನಲ್ಲಿ ಪ್ರಮುಖ ಪಾತ್ರ ವಹಿಸಲಿರುವಂತಹ ಈ FSL ರಿಪೋರ್ಟ್ಗಾಗಿ ಪೊಲೀಸರು ಕಾದು ಕುಳಿತಿರುವಂತದ್ದು. ಬಂದ ನಂತರ 60 ದಿನಗಳ ಒಳಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಬೇಕಾಗಿರುವಂತಹ ಪೊಲೀಸರು ಸದ್ಯ ಈ ಪ್ರಕರಣದಲ್ಲಿ ಬಂಧಿತರಾಗಿರುವಂತಹ 8 ಜನರಿಗೂ ಜಾಮೀನು ಇನ್ನೂ ಅವ್ರಿಗೆ ಸಿಕ್ಕಿಲ್ಲ ಅನ್ನುವಂತಹ ಮಾಹಿತಿ ಕೂಡ ನಮಗೆ ಸಿಕ್ಕಿರುವಂತದ್ದು. ನಿಮಿಷ ಹಂಗೆ ಲೈನ್ ಅಲ್ಲಿ ಇರಿ, ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಸಿಸಿಬಿ ಪೊಲೀಸರಿಂದ ನೋಟಿಸ್. ಕಮೆಂಟ್ ಹಾಕಿದ್ದವರ ವಿರುದ್ಧ ಅವಾಚ್ಯ ಶಬ್ದ ಬಳಕೆ ಹಿನ್ನೆಲೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಸಿಸಿಬಿ ಪೊಲೀಸರಿಂದ ನೋಟಿಸ್. ಕಮೆಂಟ್ ಹಾಕಿದ್ದವರ ವಿರುದ್ಧ ಅವಾಚ್ಯ ಶಬ್ದಗಳ ಬಳಕೆ ಹಿನ್ನೆಲೆ ವಿಚಾರಣೆಗೆ ಹಾಜರಾಗುವಂತೆ ವಿಜಯಲಕ್ಷ್ಮಿಗೆ ನೋಟಿಸ್ ಜಾರಿ. 164 ಹೇಳಿಕೆ ದಾಖಲು ಮಾಡಲು ನೋಟಿಸ್ ಜಾರಿ ಮಾಡಿದಂತಹ ಸಿಸಿಬಿ ಜನವರಿ 23ರಂದು ಕೋರ್ಟ್ಗೆ ಹಾಜರಾಗಿ ಹೇಳಿಕೆ ದಾಖಲಿಸಲು ನೋಟಿಸ್. 183 BNSS ಅಡಿಯಲ್ಲಿ ಹೇಳಿಕೆ ನೀಡಿರುವಂತದ್ದು. ಎಸ್ ವೀಕ್ಷಕರೇ, 8 ಆರೋಪಿಗಳನ್ನ ಬಂಧಿಸಿದಂತಹ ಸಿಸಿಬಿ ಸೈಬರ್ ಕ್ರೈಮ್ ವಿಜಯಲಕ್ಷ್ಮಿ ಅವರಿಗೂ ಕೂಡ ಈಗ ಬಿಸಿ ತಟ್ಟಿದೆ. ಎಸ್ ನಿಸರ್ಗ, ನಾನು ಹೇಳಿದ್ದೆಲ್ಲ ಕೇಳಿಸ್ಕೊಂಡ್ರಿ ಅಂತ ಅನ್ಕೊಳ್ತೇನೆ ನಾನು. ವಿಜಯಲಕ್ಷ್ಮಿಗೂ ಕೂಡ ಈಗ ನೋಟಿಸ್ ಜಾರಿ ಆಗಿದೆ. ಇದರ ಬಗ್ಗೆ ಏನ್ ಮಾಹಿತಿ ಇದೆ? ಹೌದು ಕಾವ್ಯ, ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವ್ರಿಗೂ ಕೂಡ ಸಿಸಿಬಿ ಪೊಲೀಸರಿಂದ ನೋಟಿಸ್ ಜಾರಿಯಾಗಿರುವಂತದ್ದು. ಅಶ್ಲೀಲ ಕಮೆಂಟ್ ಹಾಕಿದವರ ವಿರುದ್ಧ ಅವಾಚ್ಯ ನಿಂದನೆಯ ಪ್ರಕರಣವನ್ನ ಆಕೆ ದಾಖಲು ಮಾಡಿರ್ತಾರೆ. ಇನ್ನು ಇದಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ವಿಜಯಲಕ್ಷ್ಮಿಗೆ ನೋಟಿಸ್ ಅನ್ನ ಜಾರಿ ಮಾಡ್ತಾರೆ. 164 ಸೆಕ್ಷನ್ ಹೇಳಿಕೆಯ ಪ್ರಕಾರವನ್ನ ದಾಖಲಿಸಿಕೊಂಡು ಈ ಒಂದು ನೋಟಿಸ್ ಜಾರಿ ಮಾಡಿರುವಂತಹ ಸಿಸಿಬಿ ಪೊಲೀಸರು ನ್ಯಾಯಾಧೀಶರ ಎದುರೇ ಸಂಪೂರ್ಣ ಹೇಳಿಕೆಯನ್ನ ವಿಜಯಲಕ್ಷ್ಮಿ ನೀಡಬೇಕು ಅನ್ನುವಂಥದ್ದನ್ನ ಕೂಡ ಹೇಳಿರ್ತಾರೆ. ಇನ್ನು ಇದೇ ತಿಂಗಳ 23ನೇ ತಾರೀಕು ಅಂದ್ರೆ ಜನವರಿ 23ನೇ ತಾರೀಕು ಶುಕ್ರವಾರದಂದು ನ್ಯಾಯಾಲಯಕ್ಕೆ ಆಕೆ ಖುದ್ದಾಗಿ ಹೋಗಿ ಈ ಒಂದು ವಿಚಾರಣೆಗೆ ಸಂಬಂಧಪಟ್ಟಂತಹ ದಾಖಲಾತಿಗಳನ್ನ ಮತ್ತು ಹೇಳಿಕೆಯನ್ನ ಕೊಡುವುದಾಗಿ ನೋಟಿಸ್ ಅನ್ನ ಜಾರಿ ಮಾಡಿರುವಂತದ್ದು. ಅದು 183 BNSS ಅಡಿಯಲ್ಲಿ ಹೇಳಿಕೆಯನ್ನ ನೀಡಲಿರುವ ವಿಜಯಲಕ್ಷ್ಮಿ ಅನ್ನುವಂತಹ ಮಾಹಿತಿ ನಮಗೆ ದೊರಕಿದೆ ಕಾವ್ಯ. ಎಸ್ ನಿಸರ್ಗ, ತಮ್ಮ ಮಾಹಿತಿಗಾಗಿ ಧನ್ಯವಾದ.
ಹಾಂ ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಸ್ಪೇನ್ ನ್ಯೂಸ್. ನಾನು ಕಾವ್ಯ ಹೆಗ್ಡೆ. ಹವಾಲಾ ದಂಧೆಯಲ್ಲಿ ಮುಳುಗ್ಬಿಟ್ರ ಜ್ಞಾನ ಭಾರತೀಯ ಇನ್ಸ್ಪೆಕ್ಟರ್ ಅಂತ ಹೇಳಿ ಜ್ಞಾನ ಭಾರತೀಯ ಇನ್ಸ್ಪೆಕ್ಟರ್ ನಿಜಕ್ಕೂ ಮಾಡಿದ್ಯೇನು? ಹವಾಲಾ ದಂಧೆಯಲ್ಲಿ ಜ್ಞಾನ ಭಾರತಿ ಇನ್ಸ್ಪೆಕ್ಟರ್ ಹೆಚ್ಚಿನ ಪಾತ್ರವನ್ನ ವಹಿಸಿದ್ರಾ? ಹವಾಲಾ ದಂಧೆಯಲ್ಲಿ ಮುಳುಗಿದ್ರ ಜ್ಞಾನ ಭಾರತೀಯ ಇನ್ಸ್ಪೆಕ್ಟರ್. ಹವಾಲಾ ದಂಧೆಯಲ್ಲಿ ಮುಳುಗ್ಬಿಟ್ರ ಅಂತ ಹೇಳಿ ಜ್ಞಾನ ಭಾರತೀಯ ಇನ್ಸ್ಪೆಕ್ಟರ್ ರವಿಯಿಂದ ಕೋಟಿ ಕೋಟಿ ಲೂಟಿ. ಬೇರೆ ಲಿಮಿಟ್ಸ್ ನಲ್ಲಿ ನಡೆಯುವಂತಹ ಕೇಸ್ ಬಗ್ಗೆ ಅವರ ಕಣ್ಣಿದ್ದಿದ್ದಾದ್ರೂ ಯಾಕೆ? ಸಾಗುತ್ತಿದ್ದಂತಹ ಸುದ್ದಿ ಕೇಳಿ ಫುಲ್ ಅಲರ್ಟ್ ಆಗಿದ್ದಂಥದ್ದು. ಕಾರಿನಲ್ಲಿ ಹವಾಲಾ ಹಣ ಸಾಗಿಸ್ತಾ ಇದ್ದಂತಹ ಸುದ್ದಿಯನ್ನ ಕೇಳಿ ಫುಲ್ ಅಲರ್ಟ್. ವಿಜಯನಗರದಿಂದ ತಮಿಳುನಾಡಿಗೆ ಹೋಗ್ತಾ ಇದ್ದಂತಹ ಹವಾಲಾ ಹಣ ನೈಸ್ ರೋಡ್ ಟೋಲ್ ಬಳಿ ಕಾರು ತಡೆದಿದ್ದಂತಹ ಇನ್ಸ್ಪೆಕ್ಟರ್ ರವ್ ಠಾಣಾ ವ್ಯಾಪ್ತಿಯನ್ನ ಬಿಟ್ಟು ಚೇಸ್ ಮಾಡಿ ಲಾಕ್ ಮಾಡಿದಂತಹ ಇನ್ಸ್ಪೆಕ್ಟರ್ 1,05,00,000 ಹವಾಲಾ ಹಣವನ್ನ ಸೀಸ್ ಮಾಡಿರುವ ಬಗ್ಗೆ ಮಾಹಿತಿ. ಆದರೆ ಕಾರಿನಲ್ಲಿ 3 ಲಕ್ಷ ಸಾಗಿಸ್ತಾ ಇದ್ದಾರೆಂತ ಹೇಳಿ ಕೇಳಿ ಬಂದ ಹಿನ್ನೆಲೆಯಲ್ಲಿ ಇನ್ಸ್ಪೆಕ್ಟರ್ ರವಿಯನ್ನ ಅಮಾನತು ಮಾಡಿದ್ರ ಪೊಲೀಸ್ ಆಯುಕ್ತರು. ಕಥೆಯಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಇದು ಸೆಪ್ಟೆಂಬರ್ ಇಂದ ಸ್ಟಾರ್ಟ್ ಆಗುತ್ತೆ. ಈ ಘಟನೆಗಳು ನಡೆದಿರೋದು ಸೆಪ್ಟೆಂಬರ್ನಲ್ಲಿ. ಹವಾಲಾ ದಂಧೆಯಲ್ಲಿ ಜ್ಞಾನ ಭಾರತಿ ಇನ್ಸ್ಪೆಕ್ಟರ್ ಮುಳುಗಿದ್ದಾರೆ ಎನ್ನುವಂತಹ ಊಹಾಪೋಹಗಳು ಶುರುವಾಗಿದ್ದು ಸೆಪ್ಟೆಂಬರ್ನಲ್ಲಿ ಎನ್ನುವಂತಹ ಸುದ್ದಿ. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ 5 ತಿಂಗಳ ಹತ್ತತ್ರ 5 ತಿಂಗಳಲ್ಲಿ ಈಗ ಸಸ್ಪೆಂಡ್ ಮಾಡಲಾಗಿದೆ. ಪೊಲೀಸ್ ಒಂದು ಇಲಾಖೆಯಲ್ಲಿ ಏನು ನಡೀತಾ ಇದೆ? ಕೆಲವೊಂದಿಷ್ಟು ಜನ ತುಂಬಾ ಒಳ್ಳೆ ಪೊಲೀಸರು ಇರ್ತಾರೆ, ನಾವು ಕೂಡ ಕಣ್ಣಾರೆ ನೋಡಿದ್ದೇವೆ. ಇನ್ನೂ ಕೆಲವೊಂದಿಷ್ಟು ಜನ ಈ ರೀತಿಯ ಹಾದಿಗಳನ್ನ ಹಿಡ್ಕೊಂಡು ಬಿಟ್ರ ಇರುವಂತಹ ಪ್ರಶ್ನೆ. ಹವಾಲಾ ದಂಧೆಯನ್ನ ಮಾಡ್ತಾ ಇದ್ದಂತಹ ಜ್ಞಾನ ಭಾರತಿ ಇನ್ಸ್ಪೆಕ್ಟರ್ ಕ್ವಶನ್ ಮಾರ್ಕ್. ಅದು ಹವಾಲಾ ದಂಧೆಗೆ ಇಳಿದು ಬಿಟ್ರ ಅನ್ನುವಂಥದ್ದು. ಕೋಟಿ ಕೋಟಿ ಲೂಟಿ ಮಾಡಿರುವಂತಹ ಇನ್ಸ್ಪೆಕ್ಟರ್ ರವಿ ಅವರನ್ನ ಅಮಾನತು ಮಾಡಲಾಗಿದೆ. ಬೇರೆ ಠಾಣೆಯ ಲಿಮಿಟ್ಸ್ಗೆ ಈ ಠಾಣೆಯ ಪೊಲೀಸರು ಹೋಗೋ ಹಾಗಿಲ್ಲ. ಬೇಸಿಕ್ ನಿಯಮ ಅದು. ಆ ನಿಯಮವನ್ನ ಮೀರ್ಬಿಟ್ರ ಅಂತ, ಆ ನಿಯಮವೂ ಗೊತ್ತಾಗಿಲ್ವಾ ಇವರಿಗೆ ಅಂತ ಹೇಳಿ ಚರ್ಚೆಗಳು ಶುರುವಾಗ್ತಾ ಇದ್ದಾವೆ. 1-1.5 ಕೋಟಿ ಅಂದ್ರೆ ಅಪ್ ಟು 2 ಕೋಟಿ ಹಣ ಹವಾಲಾ ದುಡ್ಡನ್ನು ತೆಗೆದುಕೊಂಡಿದ್ದಾರೆ ಎನ್ನುವಂತಹ ಸುದ್ದಿ. ಆದರೆ 3 ಲಕ್ಷ ಸಿಕ್ಕಿದೆ ಅಷ್ಟೇ. ಹಲವು ಅನುಮಾನಕ್ಕೆ ಕಾರಣ ಆಗಿರುವಂತಹ ಹವಾಲಾ ಹಣ ವರ್ಗಾವಣೆಯ ಕೇಸು. ಹವಾಲಾ ದಂಧೆಗೆ ಕೈ ಹಾಕಿದ್ದಕ್ಕೆ ಇನ್ಸ್ಪೆಕ್ಟರ್ MS ರವಿ ಅವರು ಸಸ್ಪೆಂಡ್ ಆಗಿರುವಂತದ್ದು. ಇನ್ಸ್ಪೆಕ್ಟರ್ ರವಿಯನ್ನ ಅಮಾನತು ಮಾಡಿದಂತಹ ನಗರ ಪೊಲೀಸ್ ಆಯುಕ್ತರು. ಪೊಲೀಸ್ ಇಲಾಖೆಯಲ್ಲಿ MS ರವಿ ಅಮಾನತಿನ ಬಗ್ಗೆ ಭಾರಿ ಚರ್ಚೆ. ಹಳೆ ಕೊಲೆ ಕೇಸ್ ವೈಫಲ್ಯದ ನೆಪದಲ್ಲಿ ಸಸ್ಪೆಂಡ್ ಅಂತ ಹೇಳಿ ಭಾರಿ ಚರ್ಚೆ. 2025 ಸೆಪ್ಟೆಂಬರ್ನಲ್ಲಿ ಮಲ್ಲತಹಳ್ಳಿಯಲ್ಲಿ ದೀಪಕ್ ರಾಜ್ ಎಂಬಾತನ ಕೊಲೆ, ಆ ಕೊಲೆಯ ಸಂಬಂಧವಾಗಿ ಠಾಣಾ ವ್ಯಾಪ್ತಿಗೆ ಬರಲ್ಲ ಅಂತ ಹೇಳಿ ಕೇಸ್ ಹಾಕಿರಲಿಲ್ಲ. ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದ ತಾವರೆಕೆರೆ ಪೊಲೀಸರು ತನಿಖೆ ವೇಳೆ ಜ್ಞಾನ ಭಾರತಿ ಠಾಣಾ ವ್ಯಾಪ್ತಿಗೆ ಹೋಗ್ತಾ ಇರುವಂತದ್ದು ಅಂತ ಹೇಳಿದ್ರು. ಇದು ತಿಳಿದ ಕೂಡಲೇ ಕೇಸನ್ನ ವರ್ಗಾವಣೆ ಮಾಡಲಾಯಿತು. ಈ ಹಿನ್ನೆಲೆಯಲ್ಲಿ ಕರ್ತವ್ಯ ಲೋಪ ಹಾಗೂ ನಿರ್ಲಕ್ಷ್ಯ ಅನ್ನುವಂತಹ ಆರೋಪದ ಮೇರೆಗೆ ಸಸ್ಪೆಂಡ್ ಮಾಡಲಾಗಿದೆ. ಸೆಪ್ಟೆಂಬರ್ನಲ್ಲಿ ನಡೆದಿರುವಂತಹ ಒಂದು ಕೊಲೆ ಕೇಸ್,
ಆ ಕೊಲೆ ಕೇಸು ಇವ್ರೇನ್ ಮಾಡಿದ್ರು ರವಿ ಅಂತಂದ್ರೆ ಅದು ನನ್ನ ಠಾಣೆಯ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳಿ ಅದನ್ನ ಇಗ್ನೋರ್ ಮಾಡಿದ್ರು. ತಾವರೆಕೆರೆ ವ್ಯಾಪ್ತಿಗೆ ಬರುತ್ತೆ ಅಂತ ಹೇಳಿ ಅದನ್ನ ಇಗ್ನೋರ್ ಮಾಡಿದ್ರು. ಆದರೆ ತದಾದ ನಂತರ ತಾವರೆಕೆರೆ ಪೊಲೀಸರು ಬರ್ತಾರೆ, ಇದು ನಮ್ಮ ಲಿಮಿಟೇಷನ್ ಅಲ್ಲಿ ಬರುವುದಿಲ್ಲ, ಈ ಒಂದು ಕೊಲೆ ವಿಚಾರ ಇದು ನಿಮ್ಮ ಲಿಮಿಟೇಷನ್ಗೆ ಬರುತ್ತೆ ಅಂತ ಹೇಳುತ್ತಾರೆ. ತಾವರೆಕೆರೆ ಪೊಲೀಸರು ತನಿಖೆ ವೇಳೆ ಜ್ಞಾನಭಾರತಿ ಠಾಣಾ ವ್ಯಾಪ್ತಿದು ಅಂತ ಹೇಳಿ ಹೇಳ್ತಾರೆ. ಅದನ್ನು ತಿಳ್ಕೊಂಡು ಕೇಸ್ ವರ್ಗಾವಣೆಯನ್ನು ಮಾಡಲಾಗುತ್ತೆ. ಕರ್ತವ್ಯ ಲೋಪ ಮತ್ತು ನಿರ್ಲಕ್ಷ್ಯದ ಅಡಿ ಅವರಿಗೆ ಸಸ್ಪೆಂಡ್ ಮಾಡಲಾಗುತ್ತೆ. ನನಗೆ ಇಲ್ಲಿರುವಂತಹ ಪ್ರಶ್ನೆ ಏನು ಅಂತಂದ್ರೆ, ಅದು ಸೆಪ್ಟೆಂಬರ್ನಲ್ಲಿ ನಡೆದಿರುವಂತಹ ಘಟನೆ. ಜನವರಿ ಬಂತು ಸರ್, ಜನವರಿಯಲ್ಲಿ ನೀವು ತೆಗೆದು ಹಾಕಿದ್ದೀರಾ ಅಂತಂದ್ರೆ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗುತ್ತೆ. ಇಲ್ಲಿ ಹಿಂದ್ಗಡೆಯಿಂದ ಏನ್ ಪುಷ್ಟಿಗಳು ಬರ್ತಾ ಇದೆ ಅಂತಂದ್ರೆ, ಇದು ಕೊಲೆ ವಿಚಾರಕ್ಕೆ ಅವರು ನಿರ್ಲಕ್ಷ್ಯವನ್ನ ತೋರಿರುವಂತದ್ದಲ್ಲ, ಕೊಲೆ ಆಗಿರೋ ಕಾರಣಕ್ಕಾಗಿ ನಿರ್ಲಕ್ಷ್ಯ ತೋರಿ ಅವರು ಸಸ್ಪೆಂಡ್ ಆಗಿದ್ದಲ್ಲ, ಹವಾಲಾ ದಂಧೆಯಲ್ಲಿ ಮುಳುಕೊಂಡಿದ್ರು. ಆ ಒಂದು ಕಾರಣಕ್ಕಾಗಿ ಜ್ಞಾನಭಾರತಿ ಇನ್ಸ್ಪೆಕ್ಟರ್ ರವಿ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ ಅಂತ ಹೇಳಿ ಅವರವರೇ ಮಾತನಾಡ್ಕೊಳ್ತಾ ಇದ್ದಾರೆ. ಆದರೆ ರವಿ ಸಸ್ಪೆಂಡ್ಗೆ ಅಸಲಿ ಕಾರಣ ಹವಾಲಾ ದಂಧೆ ಅನ್ನುವಂತಹ ಚರ್ಚೆ. ಹವಾಲಾ ಹಣ ಲೂಟಿ ಮಾಡಿದ್ದಕ್ಕೆ ಸಸ್ಪೆಂಡ್ ಆದ್ರ ಇನ್ಸ್ಪೆಕ್ಟರ್ ರವಿ. ಹವಾಲಾ ಹಣ ಲೂಟಿ ಮಾಡಿದವ ಸಾಧ್ಯತೆ ಹಿನ್ನೆಲೆಯಲ್ಲಿ ಅಮಾನತು ಮಾಡಲಾಗಿದೆ ಅನ್ನುವಂತಹ ಸಾಧ್ಯತೆ. ತನಿಖೆಯನ್ನ ನಡೆಸಿ ವರದಿಯನ್ನ ನೀಡುವಂತೆ ಎಲೆಕ್ಟ್ರಾನಿಕ್ ಸಿಟಿ ಡಿಸಿಪಿಗೆ ಸೂಚನೆ ನೀಡಲಾಗಿದೆ. ಅವತ್ತು ಕಾರ್ನಲ್ಲಿದ್ದ ಹಣ ಎಷ್ಟು, ಆರೋಪಿಗಳ ಹಿನ್ನೆಲೆಯ ಬಗ್ಗೆ ತನಿಖೆ ಆಗಬೇಕು. ಬಂಧಿಸಿದ್ದಂತಹ ಸಿದ್ಧಾರ್ಥ್ ಮತ್ತು ಸಾಂಬಶಿವ ದಿನೇಶ್ ಎಂಬುವವರನ್ನ ತೀವ್ರ ವಿಚಾರಣೆಯನ್ನ ಮಾಡಲಾಗ್ತಾ ಇರುವಂತದ್ದು. ಎಸ್ ವೀಕ್ಷಕರು, ಈಗ ಅಸಲಿ ಕತೆಗೆ ಬರ್ತೇನೆ. ಯಾವುದೇ ಕಾರಣಕ್ಕಾಗಿರಬಹುದು, ಪೊಲೀಸ್ ಇಲಾಖೆಯಲ್ಲಿ ನಡೀತಾ ಇರುವಂತಹ ಅವ್ಯವಹಾರಗಳಾಗಿರಬಹುದು, ಎಲ್ಲರೂ ಹಾಗೆ ಮಾಡ್ತಾರೆ ಅಂತ ನಾನು ಹೇಳಲ್ಲ ಸರ್, ಎಲ್ಲರೂ ಹಾಗೆ ಮಾಡ್ತಾ ಇಲ್ಲ. ತುಂಬಾ ನಿಷ್ಠಾವಂತವಾಗಿ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದವ್ರನ್ನು ನಾವು ನೋಡಿದ್ದೇವೆ. ಇಲ್ಲಿ ಹೆಂಗಾಗ್ತಾ ಇದೆ ಅಂತಂದ್ರೆ, ಪೊಲೀಸ್ ಸ್ಟೇಷನ್ನಲ್ಲಿ ಅಥವಾ ಪೊಲೀಸ್ ಇಲಾಖೆಯಲ್ಲಿರುವಂತಹ ಸಾಕಷ್ಟು ಉಳುಕು ಕೊಳಕುಗಳು ಜಗಜ್ಜಾಹೀರಾಗ್ತಾ ಇದೆ. ಜನ ಹೆಂಗ್ ನಂಬ್ಕೊಂಡು ಬರಬೇಕು, ಜನ ಯಾರನ್ನ ನಂಬ್ಕೊಳ್ಬೇಕು, ಹೆಣ್ಮಕ್ಳು ಹೆಂಗ್ ಸ್ಟೇಷನ್ಗೆ ಬರಬೇಕು, ಹವಾಲಾ ದಂಧೆಯ ವಿಚಾರವಾಗಿ ಸಾಕಷ್ಟು ಜನ ಮಾತನಾಡ್ಕೊಳ್ತಿದ್ದಾರೆ. ರವಿ ಅವರನ್ನ ಹವಾಲಾ ದಂಧೆಯ ವಿಚಾರವಾಗಿಯೇ ಸಸ್ಪೆಂಡ್ ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ. ಹೆಂಗ್ ನಂಬಬೇಕು ಜನ, ಎಲ್ಲಿಗೆ ಹೋಗ್ಬೇಕು? ಪೊಲೀಸ್ ಸ್ಟೇಷನ್ ನಲ್ಲೇ ಈ ರೀತಿಯಾಗಿ ನಡೀತಾ ಇದ್ರೆ, ಪೊಲೀಸರು ಈ ರೀತಿಯಾಗಿ ಮಾಡ್ತಾ ಇದ್ರೆ, ಪೊಲೀಸರ ಮೇಲೆ ನಂಬಿಕೆ ಇಲ್ಲದೆ ಹೋದ್ರೆ ಜನ ಎಲ್ಲಿಗ್ರಿ ಹೋಗ್ಬೇಕು? ಏನು ಮಾಡ್ಬೇಕ್ರಿ? ನನಗೆ ಗೊತ್ತಾಯ್ತಾ ಇಲ್ಲ. ದ ಲಾಸ್ಟ್ ಆಪ್ಷನ್ ಪೊಲೀಸ್. ಅಲ್ಲೇ ನಿಮ್ಗೆ ಈ ತರ ಆಗ್ತಾ ಇದೆ, ನಮ್ಮಂಗ ಆಗ್ತಾ ಇಲ್ಲ ಅಂತಂದ್ರೆ ಸಮಾಜ ಇಲ್ಲಿಗೆ ಬರ್ತಾ ಇದೆ. ನಾನು ಮಾತನಾಡಬಹುದು, ಈಗ ಎಷ್ಟೋ ಮಾತನಾಡಬಹುದು, ಯಾಕ್ರಿ ಹಿಂಗ್ ಮಾಡ್ತಿದ್ದೀರಾ, ಯಾರು ಹೇಳೋರು ಕೇಳೋರು ಇಲ್ವಾ ಅಂತ. ಅದನ್ನ ನೀವುಗಳು ತಿಳ್ಕೊಳ್ಬೇಕು, ನಾವು ಹೇಳೋದಲ್ಲ. ಇಲ್ಲಿ ರವಿ ಅವರನ್ನ ಕೊಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರಿಯಾಗಿ ನಡ್ಕೊಂಡಿಲ್ಲ, ಸರಿಯಾಗಿ ತನಿಖೆಯನ್ನ ಮಾಡಿಲ್ಲ ಅನ್ನುವಂತ ಕಾರಣಕ್ಕೆ ಸಸ್ಪೆಂಡ್ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದೀರಾ. ನನಗೆ ಅದನ್ನು ನಂಬಕಾಯ್ತಾ ಇಲ್ಲ. ಅಲ್ಲಿ ಅಕ್ಕಪಕ್ಕದಲ್ಲಿದ್ದವ್ರು ಹೆಂಗ್ ನಂಬ್ತಾರೆ? 6 ತಿಂಗಳ ಬಳಿಕ ಕೊಲೆಯನ್ನ ಸರಿಯಾಗಿ ತನಿಖೆಯನ್ನ ಮಾಡಲಿಲ್ಲ, ಇದು ಬೇರೆ ವ್ಯಾಪ್ತಿಯಲ್ಲಿ ಬಂದದ್ದು ಅಂತ ಹೇಳಿ ಸರಿಯಾಗಿ ತನಿಖೆ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಾ. ಹವಾಲಾ ದಂಧೆಯಲ್ಲಿ ಹೆಂಗಾಗಿದೆ ಅಂತಂದ್ರೆ, ಬೇರೆ ಯಾವುದೋ ಲಿಮಿಟ್ಸ್ ಅಲ್ಲಿ ಇದೆಯಂತೆ, ಅಂತೆ ಬೇರೆ ಯಾವುದೋ ಲಿಮಿಟ್ಸಿಗೆ ಬರ್ತಿತ್ತಂತೆ, ಅದನ್ನ ಹೋಗಿ ಇವ್ರು ಹಿಡಿದಿದ್ದಾರಂತೆ. ಅಲ್ರಿ ರವಿಕುಮಾರ್ ಅವರೇ, ನೀವು ಆ ಲಿಮಿಟ್ ಪೊಲೀಸರಿಗೆ ಹೇಳಬೇಕಲ್ವಾ? ನೀವೊಬ್ಬರೇ ಹೋಗಿ ಹಿಡಿಯೋದೇನು ಅವಶ್ಯಕತೆ ಇತ್ತು? ನೀವೊಬ್ಬರೇ ಹೋಗಿ ಅದನ್ನ ಕ್ಲಿಯರ್ ಮಾಡುವಂಥದ್ದೇನಿತ್ತು? ಕರ್ಕೊಂಡು ಹೋಗ್ಬೇಕಾಗಿತ್ತು ಆ ಲಿಮಿಟ್ಸ್ ಅಲ್ಲಿ ಇರುವಂಥವ್ರನ್ನ. ಇದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ನೀವೊಬ್ಬರೇ ಹೋಗಿದ್ದು, ಕಾರ್ನಲ್ಲಿ 3 ಲಕ್ಷ ಮಾತ್ರ ಸಿಕ್ಕಿದ್ದು, ಇದೆಲ್ಲ ಡೌಟ್ಫುಲ್ ಆಗಿದೆ. ಡೌಟ್ಫುಲ್. ಹೇಗದನ್ನ ಸಾಬೀತು ಮಾಡ್ತೀರಾ?
ಇನ್ನು DGP ಅವರಿಗೆ ಹೇಳಲಾಗಿರುವಂಥದ್ದು ಸರಿಯಾಗಿ ತನಿಖೆ ಮಾಡಿ, ಎಲೆಕ್ಟ್ರಾನಿಕ್ ಸಿಟಿ DGP ಅವರಿಗೆ ಹೇಳ್ತಾ ಇರುವಂಥದ್ದು ಸರಿಯಾಗಿ ತನಿಖೆ ಮಾಡಿ ಅಲ್ಲಿ ಯಾರ್ಯಾರು ಬಂಧನಕ್ಕೆ ಒಳಗಾಗಿದ್ದಾರೋ ಅವ್ರನ್ನ ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಬೇಕು, ವಿಚಾರಣೆ ಮಾಡಬೇಕು ಅಂತ ಹೇಳಲಾಗ್ತಾ ಇದೆ. ದಯವಿಟ್ಟು ಯಾರ್ಯಾರು ಕೆಟ್ಟ ಕೆಲಸ ಮಾಡ್ತಾ ಇದ್ದೀರೋ, ಯಾವುದ್ರಲ್ಲಿ ಇಟ್ಕೊಂಡು ಪೊಲೀಸ್ ಕೆಲಸದಲ್ಲಿ ಇಟ್ಕೊಂಡು ಸಮವಸ್ತ್ರವನ್ನು ಹಾಕ್ಕೊಂಡು ಮಾಡಕ್ಕೆ ಹೋಗ್ಬೇಡಿ, ಬಿಟ್ಟು ಮನೆಗೆ ಹೋಗ್ಬಿಡಿ. ಹೇಳ್ತೀನಿ ಕೇಳಿ,